ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ದಿವಸ ಇರುತ್ತೆ. ಒಂಚೂರು ದುಡುಕು ಸ್ವಭಾವ ಇರುತ್ತೆ ಮೇಷರಾಶಿನವರಿಗೆ. ಕೆಲಸಗಳು ಬೇಗ ಆಗ್ಬಿಡ್ಬೇಕು, ಬ್ರಿಸ್ಕ್ ಆಗ್ಬಿಡ್ಬೇಕು ಅಂತ ನೀವು ಅದೇ ಪೇಸ್ನಲ್ಲೇ ಹೋಗ್ತೀರಾ, ಅಷ್ಟೇ ಬೇಗ ಸುಸ್ತಾಗ್ಬಿಡ್ತೀರಾ ನೀವು. ಬಟ್ ಬೇರೆಯವ್ರನ್ನ ಅದೇ ಒಂದು ಪೇಸ್ನ ನಿರೀಕ್ಷೆ ಮಾಡ್ತೀರಾ. ಎಸ್ಪೆಷಲಿ ಒಂದು ಟೀಮ್ ಲೀಡರ್ ಆಗಲಿ, ಒಂದು ಬಾಸ್ ಆಗಲಿ, ಅಥವಾ ಒಂದು ಮ್ಯಾನೇಜ್ಮೆಂಟ್ ಪೊಸಿಷನ್ ಇರತಕ್ಕಂಥವ್ರಾಗಲಿ, ಇವರುಗಳೆಲ್ಲ ಇವತ್ತು ಸ್ವಲ್ಪ ಜಾಗೃತಿಯಿಂದ ಇರಿ. ಅಸಹನೆಯನ್ನು ತೋರಿಸೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಪೇಸ್ಗೆ ಬೇರೆಯವರು ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ. ಹಾಗೂ ನೀವು ಅಷ್ಟೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇವತ್ತು ಕೆಲಸ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ. ಒಂದು ವಿಚಾರ ಇವತ್ತು ನೀವು ಜಾಗೃತಿ ಇರಬೇಕಾಗಿರ್ತಕ್ಕಂಥದ್ರೆ, ಇವತ್ತು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ ಆಫ್ ಇನ್ಕಮ್ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮಗೆ ಲಾಟ್ರಿ ಆಗ್ಬೋದು, ಅಥವಾ ಮತ್ತೆ ನೀವು ಶೇರ್ಸ್ ಹೂಡಿಕೆ ಮಾಡತಕ್ಕಂಥದ್ದಾಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಅದ್ರ ಜೊತೆ ಒಂದು ಸಣ್ಣ ರಿಸ್ಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಜಾಗೃತಿಯಿಂದ ಇರಿ. ಇವತ್ತಿನ ದಿವಸ ನೀವು ಪರಮೇಶ್ವರನ ಸ್ಮರಣೆಯನ್ನು ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದ ಫಲಿತಾಂಶವನ್ನು ಕೊಡುತ್ತೆ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶುಭವಾಗುತ್ತೆ ನಿಮಗೆ.